ಹುಟ್ಟು ಕಾಲಿಟ್ಕಲ್ಲ ಅದಕ್ಕೆ. ಏಯ್ ನಿಧಾನ ಹರ್ಷಿತ್, ಯಾಕಪ್ಪ? ಇರ ಅಣ್ಣ ನೀನು ಹೋಗ್ಬಿಡೋಣ ಅವನ ಜೊತೆಗೆ. ಯಾಕಪ್ಪ? ಒಂದು ಸ್ವಲ್ಪ ಮುಂದಕ್ಕೆ ಹೋಗೋ. ಏಯ್ ನಿಧಾನ ತಗೋ. ಈಗ ಹಾಕು, ಸ್ಟ್ಯಾಂಡ್ ಹಾಕಿ. ಹೆಂಗೆ ಒದೀತಿದೆಯಾ ಬಿಡು, ಬಾ ಸೈಡ್ಗು. ಇಷ್ಟಾಗೋದಲ್ಲ? ಇಲ್ಲ, 2 ಸಲ ಬಿತ್ತು ಗಾಡಿ. 2 ಸಲ ನೀನು ಇದು ಮಾಡ್ಕೊಂಡು ಬಿಡಿಸಿದ್ದು. ನೀನು ಪ್ಯಾನಿಕ್ ಆಗಿಬಿಟ್ಟೆ, ಅದಕ್ಕೆ ಬಿದ್ದಿದ್ದು ಗಾಡಿ. ಇಲ್ಲ, ಇದು ಫಿಕ್ಸ್ ಹಿಡಿದು ನೋಡಿ, ಅಲೈನ್ಮೆಂಟ್ ಹೋಗುತ್ತೆ, ಸ್ವಲ್ಪ ಡೌನಿಗೆ ಬಂದೈತೆ, ಅದೇ ಪ್ರಾಬ್ಲಮ್ ಆಗ್ತದೆ. ಫಿಕ್ಸಿಂಗ್ ನೋಡಿ, ಟೈಟ್ ಇಲ್ಲ, ಹಿಂಗೆ ಆಗ್ತದೆ. ಅವೆಲ್ಲ ನೀರು ಇದೆ, ಶೂ ಸರಿ ಇಲ್ಲ, ಆ ಕಡೆ ಇಟ್ಕೋಬೇಕು. ಓಲಿ ನುಗ್ಲಿ ನಿಮ್ಮ ಬನಾನ. ಹಾಂ ಜಾರು ಅಲ್ಲಿ ಜಾರ್ಕೊಂಡು ಹೋಗುತ್ತೆ. ಬಿಡಿ ಬ್ರೋ, ಬಿಡಿ ಹೋಗಿ ಹಂಗೆ ಅಷ್ಟೇ. ಜೈ
ಸೂಪರ್, ಒಂದೇ ಇದರಲ್ಲಿ ಹತ್ಬಿಡ್ತಾತೆಗೆ. ಬಟ್ರೆ ನಿಮ್ದು ಬರುತ್ತೆ ಬಟ್ರೆ ನೀವು ಚೆನ್ನಾಗಿ ತಂದಿದ್ದಾರೋ ದಾರಿ ಬರುತ್ತೆ ದಾರಿ ಆಗೈತೆ ಬರುತ್ತೆ ಒಳ್ಳೆ ದಾರಿ ಮಾಡ್ಬಿಡೋದ ಆಗಿದ್ದಾಗಲೇ ಅಂತ ಏನ ಆನ್ ಮಾಡಿದೆ. ಓ ಸರಿ, ಸೈಡ್ಗೆ ಬರಲಾ? ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದೆ. ಒಂದೇ ಸ್ಟೆಚ್ಚು ಏನಾಗಲ್ಲ, ಹೋಗು ಕಂಟ್ರೋಲ್ ಮಾಡ್ಕೊ ಅಷ್ಟೇ. ಕಾಲು ಸಿಗುತ್ತೆ, ಹೋಗಿ ಹೋಗಿ ನೀನು ಕಾಲು ಸಿಗುತ್ತೆ ಆರಾಮಾಗಿ. ಬಿಡು ಬಿಡು ಅಷ್ಟೇ, ಹೋಗುತ್ತೆ ಹಂಗೆ. ಬಿಡು ಬಿಡು, ತಲೆನೇ ಕೆಡಿಸ್ಕೊಬಿಡು, ಹೋಗು. ಗಾಡಿ ತೂಕ ಅದಕ್ಕೆ ಹಂಗೆ ಅನ್ಸುತ್ತೆ. ಒಂದೇ ಸ್ಟೆಚ್ಚು ಕಣ, ಒಂದೇ ಸ್ಟೆಚ್ಚು ಡಿಟೋ ಲೈನ್ ನೋಡ್ಕೊಂಡಿದ್ಯಲ್ಲ, ಒಂದು ನಿಮಿಷ ಒಂದೇ ಎಗ್ಗಿಸ್ಕೊಂಡು ಒಂದೇ ಸ್ಟೆಚ್ಚು ಡಿಟೋ. ಮತ್ತೆ ಗಾಡಿ ಕಚ್ಕೊಂಡ್ಬಿಟ್ಟಿತ್ತು. ಕೂಲ್ 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 ಏಯ್ ಹುಷಾರು. ಮರ ಮರ ಟಚ್ ಆಗ್ತಾ ಇದೆ ಅವ್ರಿಗೆ, ಅದಕ್ಕೆ ಒಂಚೂರು ಹಿಂದೆ ಬಿಡ್ರಿ. ಮರ ಹಿಡ್ಕೊಳ್ಳ ಗಾಡಿ ಹಿಡ್ಕೊಳ್ಳ ನಂಗಾಯ್ತು. ಬೇಕಾರೆ ಕಷ್ಟ ಅಪ್ಪ ಚೆನ್ನಾಗಿಲ್ವಾ? ಅದನ್ನೇ ಹೇಳಿದ್ದು, ಹ್ಯಾಂಡ್ಲು ಮಾಡೋಕೆ ಗಡ್ಡ ಬೇಕು ಅಂತ. ನಮ್ಮ ಕೈಲಿ ಆಗ್ತಾ ಇಲ್ಲ ಅದು ಹಿಡಿಯೋಕ್ಕೆ. ಮತ್ತೆ ಇದೆ ಬೆಂಕಿ. ಕಮಾನ್ ಕ್ಯಾಪ್ಟನ್. ನಿಧಾನ ನಿಧಾನ ಕ್ಯಾಪ್ಟನ್, ನಿಧಾನ. ಕಾಲ್ಗೆ ಟಚ್. ಅವ್ರ ಗಾಡಿನೇ ಹಿಂಗೆ ಅಂತ ಇದೆ. ನಮ್ಮ ಕತೆ ಏನು ಅಂತ ಗೊತ್ತಿಲ್ಲ. कमान कमान डार्लिंग, वी लव यू डार्लिंग. बंतु बंतु नो शिट. ए प्रभु, ये क्या हुआ? ಒಂದೇ ಸೆಕ್ಷನ್ ಅಲ್ಲೂ ಹೋಗುತ್ತೆ. ಇಲ್ಲ ಇಲ್ಲ, ಬನ್ನಿ ಬನ್ನಿ ಬನ್ನಿ. ನಿಧಾನ ನಿಧಾನ ನಿಧಾನ. ಕಮಾನ್ ಕಮಾನ್ ನೋಡಿ. ಇದು ಹುಡುಗರು ಬರಲಿ. ಬಸ್ ಬಸ್ ಬಸ್. ಹಲೋ, ಇದರಲ್ಲಿ ಮೇಲೆ. ಇರಿ ಇರಿ, ಅವರು ಬರಲಿ ರೀ. ಬಸ್ ಹೋಗಿ. ಈಗ ನಮ್ಮ ಅಣ್ಣ ಬಂದರು, ಚಾಂದಿನಿ ಮೊದಲು. ಅವರು ಪಾರ್ಟ್ನರ್ ಚಾಂದಿನಿ. ಅಯ್ಯೋ ದೇವ್ರೆ, ನೋಡೋ ಎಷ್ಟು ನಿನ್ನ ಮೇಲೆ ಪ್ರೀತಿ. ಬೆಸ್ಟಿಗೆ ಕಾಲಿಟ್ರು.
ಇದು ಹಿಂಗೆ ಆಡ್ತಾ ಇದೀನಿ ನಿಮ್ಮಲ್ಲೇ ಇನ್ನೇನು ಆಡುತ್ತೆ ಈಗ ನೋಡೋರಿ ನಿಮ್ಮಲ್ಲೇ ಬರುತ್ತೆ ಬರೋ ಅದೇ ಹೆಂಗೆ ಗೊತ್ತಾ ಇಲ್ಲೊಂತ ಇಂಜಿನಿಗೆ ಟಚ್ ಆಗಬಾರ್ದು ಇಂಜಿನಿಗೆ ಟಚ್ ಆಗದಲ್ಲ ಅವರು ವೆಯ್ಟ್ ಬಿಡ್ತಾರಲ್ವಾ ನಿಮ್ಗೆ ಕಚ್ಕೊಳತ್ತಲ್ಲ ಅವ್ರು ಇನ್ನೊಂದು ಮಿಕ್ಸರಲ್ಲ ಅದೇನು ಅದನ್ನೇ ಅವ್ರಿಗೆ ಹೇಳಿದ್ದು ಅವಾಯ್ಡ್ ಮಾಡೋಕೆ ಅದಕ್ಕೊಂದು ಘಟ ಬೇಕು ನಮಗಲ್ಲ ನಮ್ಮ ಯೋಗ್ಯತೆಗಲ್ಲ ಅದು ಗಾಡಿ ಬೈ ಅಲ್ಲ ಬ್ರೋ ನಾನು 200% ವೆಯ್ಟ್ ಇಲ್ಲಲ್ವಾ ಹಿಮಾಲಯ ಒಂದು 6.5-7 ಅಡಿ ಮೇಲೆ ಇರಬೇಕು ಆಳು ಸರಿಯಾಗಿರ್ಬೇಕು ಹೆಂಗೆ ಕಂಟ್ರೋಲ್ ಮಾಡಿ ಹೆಂಗೆ ಎತ್ತಬೇಕು ಹೇಳ್ತೀರ ದೊಡ್ಡ ಘಟ ನೀನು ಅಂತ ಇಲ್ಲ ನನ್ಗೆ ಯೋಗ್ಯತೆ ಇಲ್ಲ ಅಂತ ನಾನೇ ಹೇಳ್ಕೊತಾ ಇದ್ದೀನಿ ಇಲ್ಲ ಸೀರಿಯಸ್ ಆಗಿ ಅಂದ್ರೆ ನಿಮ್ಗೆ ಹೆಂಗ್ ಗೊತ್ತಾ ಕಾಲ್ ಸಿಕ್ಕಿದ್ರೆ ವೆಯ್ಟ್ ಬೇಕಾ ವೆಯ್ಟ್ ಮ್ಯಾಟ್ರ್ ಅಲ್ಲ ಸ್ಕ್ರಾಮ್ ಚೆನ್ನಾಗಿದೆ ಗಾಡಿ ಯಾವ ಸ್ಕ್ರಾಮ್ ಸಿಟಿಗೆ ಬೈ ಇದಕ್ಕೆಲ್ಲ ತಂದ್ಬಿಟ್ರೆ ಒದ್ದಾಡೋಯ್ತೀರಿ ನೀವು ಇಲ್ಲ ಇಲ್ಲಿಗೆ ತಂದ್ರೆ ಒದ್ದಾಡೋಯ್ತೀರಿ ನೀವು ಅದನ್ನ ಆಫ್ ರೋಡ್ ಗಾಡಿನೇ ಅಲ್ಲ ಇಲ್ಲ ಇರೋ ಎಳಿಬೇಕಿರೋ ಹಿಂದೆ ಹೋಗಿ ಬ್ರೋ ಹಿಂದೆ ಬನ್ನಿ ಹಿಂದೆ ಬಂದ್ರೆ ಆಗಲ್ಲ ಎಳಿಬೇಕು ಯಾರಾದರೂ ಇನ್ನೊಬ್ರು ಎಳೀರಿ ಒಬ್ಬರು ಸಾಕಾಗಲ್ಲ ಟೈರ್ ಮಸ್ತಿರ್ಬೇಕು ಹೌದು ಇಲ್ಲ ಅದು ಹೊಸ ಟೈರೇ ಹಾಕ್ಸಿ MRF ಸೇಮ್ ಟೈರ್ ಹಾಕ್ಸಿ ಚೆನ್ನಾಗಿರುತ್ತೆ ಇನ್ನೂ ಎರಡಿದೆಯಾ ಹಾಂ ಮೂರಿದೆ ಹೋಗಲ್ಲ ಇರೋ ತಳ್ಬೇಕು ವೀರೇಶ್ 100%. ಇರಿ ಬ್ರೋ ನಾನು ಬಿದ್ರೆ ನೀವು ಎತ್ತಿ ಅನ್ನಲ್ಲ ನಾನು ಬಿದ್ರೆ ಜಾರಿ ನೀವು ಇನ್ನ ಬಾರ ಯಾಕ ಇರೋ ಇನ್ನೊಬ್ರು ಬರಲಿ ಈ ಕಡೆಗೆ ಒಬ್ರು ಬನ್ನಿ ಎಲ್ಲ ಆಫರಿಂಗ್ ಮಾಡಿದ್ದು ನೀವು ಗಲೀಜಾಗಿ ಬಂದ ಇವ್ರೇನು ಮಾಡೇ ಇಲ್ಲ ಮೊಗ್ಲಿ ನಿಮ್ಮ ಬನಾನ ಹಾಕಬೇಕಾ ಬ್ರೋ ಸಾಕು ರೋಡಿಗೆ ನಿಲ್ಸ್ಬಿಡು ರೆಡ್ ಲೈನು ಯೆಲ್ಲೋ ಲೈನ್ ಎರಡು ಕಂಪ್ಲೀಟ್ ಆಯಿತು ಅಂತ ಆಯಿತು ನಮ್ದ್ರಲ್ಲಿ ಇದನ್ನು ಮಿಸ್ ಆಯಿತು ರೆಡ್ ಲೈನ್ ಬೇಡ ಇರಿ ಆಗಲ್ಲ ಕಣ ಪುಷ್ ಮಾಡಬೇಕು ಗಾರ್ಡ್ ಇಲ್ಲ ಅದನ್ನೇ ಹೇಳಿದ್ದು ಅವ್ರಿಗೆ ಗಾರ್ಡ್ ಹಾಕ್ಸಿ ಫಸ್ಟು ಅಂತ ಗಾರ್ಡ್ ಹಾಕ್ಸ್ಬೇಕು ನೀವು ಫಸ್ಟು ಇಡೀ ಎಳೆಯೋಕ್ಕಾದ್ರೂ ಬೇಕು ನಿಧಾನ ಮರ್ದು
ಇಟೋ ಬಾಯ್ಲ್ ನೀವೇ ಹೋಯ್ತಾ ಇದ್ದೀರಲ್ಲ. ಹಂಗೆ ಹೋಗಿಲ್ಲ ಅಂದ್ರೆ ಆಗುತ್ತೆ. ಕಾಲು ಸಿಗ್ತಾಯಿಲ್ಲ ನೋಡಿ. ತುಂಬ ಡಿಫಿಕಲ್ಟ್ ಇದೆಯಪ್ಪ ಇದು. ಕಾಡು ಒಳಗಡೆ ಈ ಕಾಡು ಒಳಗಡೆ ಅಪ್ರೋಡ್ ಮಾಡೋದು ಅಪ್ಪ. ಹಬ್ಬ ಇನ್ಯಾವುದಿದೆ? BMW ಇದಾವೆ ಎರಡು. ಸೈಲೆನ್ಸರ್ ತಗೊಬಿಡ್ತು ನನಗೆ. ಸೈಲೆನ್ಸರ್ ಹೆಚ್ಚಾಗ್ಬಿಡ್ತಾ ಸ್ವಲ್ಪ. ಆಮೇಲೆ ಏನಾಯಿತು? ಏನಾಗುತ್ತೆ ಗೊತ್ತಿಲ್ಲ. ಸ್ವಲ್ಪ ಏನು ಅಷ್ಟೊಂದು ಬಂದಿಲ್ಲ ಬಾಯಿ. ಅದಲ್ಲ ಇಲ್ಲಿ. ಹ್ಞೂ ಇಷ್ಟೇ. ಯಾವ ಗಾಡಿದು? ಇದ್ರದ್ದು. ಇಲ್ಲೇ ಬರ್ರೋ. ವಿಶ್ವಮಾಗಲಿ ಎಲ್ಲ ಕೈಯಾಗಿ ಎಳಿಲೇಬೇಕು. ಓಲಿ ಹಾಂ ಇಲ್ಲಿಂದ ಹೋಗುತ್ತೆ ಹೋಗುತ್ತೆ ಯಾಪ್ಪ ಬನ್ನಿ ಸಾಕು. ಇನ್ನೊಂಚೂರು ಕೆಳಗಡೆ ಒಂದು ಸ್ವಲ್ಪ ಇದೆ, ಇಳಿದ್ಬಿಟ್ಟು ರೂಮಲ್ಲಿ ಹೋಗಿ ರೆಸ್ಟ್ ಮಾಡೋಣ. ಯಾಪ್ಪ ಸಾಕು. ನಮ್ಮ ಈ ಕ್ಯಾಪ್ಟನ್ ಕ್ಯಾಂಪ್ ಅವರ ಟ್ರಯಲ್ಸ್ ಇಷ್ಟ ಆಗೋಯ್ತು. ಅಂತೂ ಇಂತೂ ಕ್ಯಾಪ್ಟನ್ಸ್ ಕ್ಯಾಂಪ್ ರೆಸಾರ್ಟ್ನ ಎಲ್ಲ ಮುಗಿಸಿ ಹೊರಟಿದ್ದೀವಿ. ಈಗ ನಾವು 1 ಅವರ್ ಕಡೆ ಹೊರಟಿದ್ದೀವಿ. ಕುಮಟಾ 1 ಅವರ ಆ ಕಡೆಯಿಂದ, ಮುರುಡೇಶ್ವರ ಕಡೆಯಿಂದ ಪ್ಯಾಕಪ್ಪೆಲ್ಲ ಆಯಿತು. ಬಾಯಿ ಆಯಲ್ಲ ಸರಿ ಬಾಯಿ. ಟೆಂಟ್ ಕ್ಯಾಂಪೆಲ್ಲ ಪರವಾಗಿಲ್ಲ, ಚೆನ್ನಾಗಿತ್ತು. ಸ್ವಲ್ಪ ಇಷ್ಟ ಆಗಲಿಲ್ಲ, ಬಟ್ ಓಕೆ. 3500 ರುಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಹೆಡ್ಗೆ. ಓಕೆ ಅಂತ ಇದೇನು ಹೇಳ್ಕೊಡೋ ರೀತಿ ಇರಲಿಲ್ಲ, ಬಟ್ ಓಕೆ. ನಾವೇ ಕ್ರಿಯೇಟ್ ಮಾಡಿರ್ತಕ್ಕಂಥ ಖುಷಿನಲ್ಲಿ ತುಂಬ ಅದ್ಭುತವಾಗಿ ಎಂಜಾಯ್ ಮಾಡಿದೋ ನೈಟು. ಒಬ್ರದ್ದು ಬರ್ತಡೇ ಬೇರೆ ಇತ್ತು, ನಮ್ಮ ಸಚಿನ್ ಅವ್ರದ್ದು. ಅವ್ರದ್ದು ಮಿಸ್ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ನೈಟು. ಕ್ಯಾಂಪಿಂದ ಹೊರಟಿದ್ದೀವಿ. ಬ್ಲಾಗ್ ಮುಗಿಸ್ತಿದ್ದೀನಿ. ರೆಸಾರ್ಟಿಂದ ಹೊರಟು ಇವಾಗ ಕುಮಟಾ ಕಡೆ ಹೊರಟಿದ್ದೀವಿ. ಎಲ್ಲ ಬಾಯ್ಸ್ ರೆಡಿಯಾಗಿದ್ದಾರೆ. ಪ್ಯಾಕಪ್ ಮಾಡಿಕೊಂಡು 3 ಗಂಟೆ ಆಯಿತು ಸಮಯ. ಟೈಮು ಎಕ್ಸಾಕ್ಟ್ಲಿ 3:30 ಸಾಯಂಕಾಲದೊಳಗಡೆ ಬೀಚ್ ಕಡೆ ಹೋಗ್ಬೇಕಂತ ಹೊರಟಿದ್ವಿ. ಆಫ್ ರೋಡಲ್ಲೆಲ್ಲ ಮಧ್ಯದಲ್ಲಿ ಒದ್ದಾಡಿ ಒಂದು ಗಾಡಿನೂ ಕರೆಕ್ಟಾಗಿರೋ ಕಲರಲ್ಲಿ ಇಲ್ಲ ಅನ್ಕೋತೀನಿ. ಕಲರೇ ಚೇಂಜ್ ಆಗಿದೆ. ಬ್ಲ್ಯಾಕ್ ಇರೋ ಗಾಡಿ ರೆಡ್ ಆಗಿದೆ. ಇವ್ರದ್ದು ಅದೇನೆ, ಇವಂದು ಅದೇನೆ. ಕೊಳೆನೇ ಆಗಿಲ್ಲ ಬ್ರೋ. ಯಾಕೆ ಕೊಳೆ ಆಗಿಲ್ಲ? ಅಲ್ಲಿ 1.5 ಲೋಡ್ ಮಣ್ಣು ನೋಡು. ಅಲ್ಲ ಬ್ರೋ, ಮುಂದೆ ಹೇಳಿದ್ದು. ಇಲ್ಲಿ ನೋಡು, ನಂದು ಯಾವ ಕಲರ್ ಆಗಿದೆ. ನಿಮ್ದು ರೆಡ್. ಅಲ್ಲ, ನಮ್ಮ ರಾಯಲ್ ಎನ್ಫೀಲ್ಡ್ ಮಾತ್ರ ಕಲರ್ ಚೇಂಜ್ ಆಗಿದೆ ಹೆಂಗೆ ಅಂತ. ನೋಡಿ ಅಲ್ಲ ಅಷ್ಟೇ ಇಲ್ಲ, ನಿಮ್ಮ ಇದು ಟಚ್ ಆಗಿ ಫೇಮಸ್.
ಸರಿ ಗಾಯ್ಸ್, ಸರಿ ಸ್ನೇಹಿತರೆ, ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಹೊರಡ್ತಾ ಇದ್ದೀವಿ. 1 ಅವರ್ ಕಡೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ನಿಮಿಷ, 1 ನಿಮಿಷ ಕಣ, ಇಷ್ಟು ಹೇಳ್ತಾ ಈ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಮತ್ತೆ ಬಾಯ್.